ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಮುದ್ದೆಗೆ ತೊಗರಿ ಬೇಳೆಯ ಉದುಕ ಮತ್ತು ಕಾಳು ಪಲ್ಯ ಮಾಡೋದನ್ನ ತೋರಿಸ್ತಾ ಇದ್ದೀನಿ. ಒಂದು ಬೌಲು ಬೇಳೆ ತೊಗೊಂಡಿದ್ದೀನಿ. ಬೇಳೆನ ತೊಳ್ಕೊಂಡು ಈಗ ಸಬ್ಬಸಿಗೆ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು ಮೂರನ್ನು ತೊಳ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಕುಕ್ಕರಲ್ಲಿ ಬೇಳೆ ಹಾಕಿ ಸೊಪ್ಪು ಮತ್ತು ನೀರು ಹಾಕಿ ಉಪ್ಪು ಹಾಕಿ ಈಗ ಬೇಯಿಸ್ಕೊತಾ ಇದ್ದೀನಿ. ಬೇಯುವಷ್ಟರಲ್ಲಿ ನಾವು ಉದುಕಕ್ಕೆ 3 ಬದನೆಕಾಯಿ, ಒಂದು 7-8 ಮೆಣಸಿನ್ಕಾಯಿ, ಟೊಮೊಟೊ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ ಮತ್ತು ಕಾಳಿಗೆ ಒಗ್ಗರಣೆಗೆ ಈರುಳ್ಳಿ, ಮೆಣಸಿನ್ಕಾಯಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿಯನ್ನು ಈಗ ಒಲೆಯಲ್ಲೇ ಸುಟ್ಕೊತಾ ಇದ್ದೀನಿ. ಸೊಪ್ಪು ಕಾಳು ಈಗ ಬೆಂದಿದೆ. ಕಟ್ಟನ್ನು ಸಪ್ರೇಟ್ ಮಾಡಿ ಇಟ್ಕೊಂಡಿದ್ದೀನಿ. ಬದನೆಕಾಯಿ, ಮೆಣಸಿನ್ಕಾಯಿ, ಟೊಮೊಟೊ ಎಲ್ಲವೂ ಕೂಡ ಈಗ ಫ್ರೈ ಆಗಿದೆ. ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು, ಈ ಉಪ್ಪು ಜೊತೆಗೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಮೆಣಸಿನ್ಕಾಯಿ ಎಲ್ಲ ಹಾಕಿ ಕುಟ್ಕೋತಾ ಇದ್ದೀನಿ ಮತ್ತು ಟೊಮೊಟೊ ಹಾಕಿ ನಂತರ ಬದನೆಕಾಯಿ ಕೂಡ ಹಾಕಿ ಎಲ್ಲವನ್ನು ಕುಟ್ಟಿಟ್ಕೊಂಡಿದ್ದೀನಿ. ಎಲ್ಲವನ್ನು ಮಿಕ್ಸ್ ಮಾಡಿ ನಂತರ ಕಟ್ಟು ತಣ್ಣಗಾದ ನಂತರನೇ ಕಲಿಸ್ಬೇಕು. ಈಗ ನೋಡಿ ಕಲಿಸ್ತಾ ಇದ್ದೀನಿ. ಜೊತೆಗೆ ಕುರ್ಷಣಿ ಪುಡಿ ಹಾಕಿ ನಂತರ ಸ್ವಲ್ಪ ಹುಣಸೆ ರಸ ಹಾಕ್ತಾಯಿದ್ದೀನಿ. ಹಾಕಿದರೆ ಈಗ ಉದ್ಕ ರೆಡಿಯಾಗಿದೆ. ಕಾಳಿಗೂ ಕೂಡ ಈಗ ಒಗ್ಗರಣೆ ರೆಡಿಯಾಗಿ ಮಾಡಿಟ್ಕೊಂಡಿದ್ದೀನಿ. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಸೊಪ್ಪು ಮತ್ತು ಕಾಳನ್ನು ಮಿಕ್ಸ್ ಮಾಡಿ ಈಗ ಎರಡೂ ರೆಡಿಯಾಗಿದೆ, ಉದ್ಕ ಮತ್ತು ಕಾಳು. ಮುದ್ದೆನೂ ಕೂಡ ರೆಡಿಯಾಗಿದೆ. ಜೋಳದ ಮುದ್ದೆ, ಕಾಳಿನ ಪಲ್ಯ ಮತ್ತು ಹಸಿ ಉದುಕ ಮುದ್ದೆ ರೆಡಿಯಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.